ರಾತ್ರಿ 9:30 ಸಮಯ. ಕತ್ತಲೆ ಮತ್ತು ಮಂಜು ಆವರಿಸಿರುವ ಭೀಕರ ಕಾಡಿನ ರಸ್ತೆ. ರಘು ಕಾರು ಚಲಾಯಿಸುತ್ತಾ ಇದ್ದಾನೆ. ಪಕ್ಕದಲ್ಲಿ ಅವನ ಗೆಳೆಯ ಸೋಮು ಕ್ಯಾಮರಾ ಹಿಡಿದು ಎದುರುತ್ತಾ ಕುಳಿತಿದ್ದಾನೆ. ರೇಡಿಯೋದಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಬರುತ್ತವೆ. ರಘು, ದಯವಿಟ್ಟು ಕಾರು ವಾಪಸ್ ತಿರುಗಿಸು ಮಾರಾಯ. ನಿನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಲು ಇಡೀ ಕರ್ನಾಟಕದಲ್ಲಿ ಬೇರೆ ಯಾವ ಜಾಗವೂ ಸಿಗಲಿಲ್ಲವಾ? ಈ ರೂಪನಗುಡಿ ಅಲ್ಲಿಗೆ ಹೋದವರು ಯಾರೂ ವಾಪಸ್ಸು ಬಂದಿಲ್ಲ ಅಂತ ಇಂಟರ್ನೆಟ್ನಲ್ಲಿ ಓದಿದೆ. ಹೆದರಬೇಡ ಸೋಮು, ನನ್ನ ಮುತ್ತಾತ ಶಿವಪ್ಪ ಬರೆದಿರುವ ಡೈರಿಯಲ್ಲಿ ಈ ಊರಿನ ಬಗ್ಗೆ ಒಂದು ದೊಡ್ಡ ರಹಸ್ಯ ಇದೆ. 100 ವರ್ಷಗಳಿಂದ ಮುಚ್ಚಿ ಹೋಗಿರುವ ಆ ಸತ್ಯ ಏನೆಂದು ನಾನು ಇಡೀ ಪ್ರಪಂಚಕ್ಕೆ ತೋರಿಸಬೇಕು. ಆದರೆ GPS ನೋಡು, ತಾನಾಗಿ ಆಫ್ ಆಗಿದೆ. ಮೊಬೈಲ್ನಲ್ಲಿ ನೆಟ್ವರ್ಕ್ ಕೂಡ ಇಲ್ಲ. ನನಗೇನು ಇವತ್ತು ನಮ್ಮ ಪ್ರಾಣ ಉಳಿಯಲ್ಲ ಅಂತ ಅನಿಸುತ್ತದೆ. ಹಳ್ಳಿಯ ಗಡಿ ತಲುಪುತ್ತಾರೆ. ಅಲ್ಲಿ ಒಂದು ದೊಡ್ಡ ಒಣಗಿದ ಆಲದ ಮರವಿದೆ. ಅದರ ಕೊಂಬೆಗಳ ಮೇಲೆ ನೂರಾರು ಕಾಗೆಗಳು ವಿಚಿತ್ರವಾಗಿ ಕೂಗುತ್ತಿವೆ. ಕಾರಿನ ಇಂಜಿನ್ ಒಮ್ಮೆಲೆ ಬಂದ್ ಆಗುತ್ತದೆ. ಏನಿದು, ಕಾರ್ ಒಮ್ಮೆಲೆ ಆಫ್ ಆಯಿತು? ರಘು, ಅಲ್ಲಿ ನೋಡು, ಆ ಮರದ ಹಿಂದೆ ಯಾರೋ ಬಿಳಿ ಬಟ್ಟೆ ಹಾಕೊಂಡು ನಿಂತಿದ್ದಾರೆ. ರಘು ಹೆಡ್ಲೈಟ್ ಬೆಳಕಿನಲ್ಲಿ ನೋಡುತ್ತಾನೆ. ಅಲ್ಲಿ ಒಬ್ಬ ಕಪ್ಪನೆಯ ಮುದುಕ ಕೈಯಲ್ಲಿ ದೀಪ ಹಿಡಿದು ನಿಂತಿರುತ್ತಾನೆ. ಯಾರೋ ನೀವು? ಸಾವು ಬೆನ್ನಟ್ಟಿಕೊಂಡು ಬಂದರೂ ತಿಳಿಯದ ಮೂರ್ಖರೇ. ಸೂರ್ಯ ಮುಳುಗಿ 3 ಗಂಟೆಗಳಾಗಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಹಳ್ಳಿಯ ದೆವ್ವ ಎಚ್ಚರವಾಗುತ್ತದೆ. ತಕ್ಷಣ ಹೊರಟು ಹೋಗಿ. ತಾತ, ನಾನು ಅರ್ಚಕ ಶಿವಪ್ಪನ ಮೊಮ್ಮಗ ರಘು. ನನಗೆ ಸಹಾಯ ಮಾಡಿ. ಶಿವಪ್ಪನ ಮೊಮ್ಮಗನ? ಅಯ್ಯೋ ವಿಧಿಯೇ, ಸೇಡಿನ ಜ್ವಾಲೆ ಇವತ್ತು ನಿನ್ನನ್ನೇ ಬಳಿ ತೆಗೆದುಕೊಳ್ಳುತ್ತದೆ. ಬಾ, ಮೊದಲು ಈ ದೇವಸ್ಥಾನದೊಳಗೆ ಬಾ. ಅಲೆಯ ಶಿವನ ದೇವಾಲಯದ ಒಳಗೆ ಸುತ್ತಲೂ ಧೂಳು ಆವರಿಸಿದೆ. ಸಿದ್ದಪ್ಪ ದೇವಸ್ಥಾನದ ಬಾಗಿಲಿಗೆ ದೊಡ್ಡ ಬೀಗ ಹಾಕಿ ನೆಲದ ಮೇಲೆ ಮಂತ್ರಿಸಿದ ಭಸ್ಮದಿಂದ ಒಂದು ರಕ್ಷಾ ರೇಖೆಯನ್ನು ಎಳೆಯುತ್ತಾನೆ. ಸೋಮು ಕ್ಯಾಮರಾ ಆನ್ ಮಾಡಿ, ತಾತ, ಈ ಊರಿನಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇಲ್ಲವಲ್ಲ? ಎಲ್ಲಾ ಮನೆಗಳಿಗೂ ಬೀಗ ಹಾಕಿದೆಯಲ್ಲ? ಈ ಊರಿನ ಜನ ಊರು ಬಿಟ್ಟು ಹೋಗಿದ್ದಾರೆ ಮಗನೇ. ಯಾರಿಗೆ ಬದುಕುವ ಆಸೆ ಇದೆಯೋ ಅವರು ಸೂರ್ಯ ಮುಳುಗುವ ಮುನ್ನವೇ ಪಕ್ಕದೂರಿಗೆ ಓಡಿ ಹೋಗುತ್ತಾರೆ. ರಾತ್ರಿಯಾದರೆ ಈ ಊರು ಕೇವಲ ರೂಪಾವತಿಯ ಸಾಮ್ರಾಜ್ಯ. ತಾತ, ನನ್ನ ಮುತ್ತಾತ ಡೈರಿಯಲ್ಲಿ ರೂಪಾವತಿಗೆ ಅನ್ಯಾಯವಾಗಿದೆ ಎಂದು ಬರೆದಿತ್ತು. ಅಸಲಿಗೆ ಏನಾಗಿತ್ತು? 100 ವರ್ಷಗಳ ಹಿಂದೆ ಅಲ್ಲಿ ತುಂಬಾ ಸುಂದರವಾಗಿತ್ತು. ಜನ ಓಡಾಡುತ್ತಿದ್ದರು. 100 ವರ್ಷಗಳ ಹಿಂದೆ ರೂಪವತಿ ಎಂಬ ಅನಾಥ ಹುಡುಗಿ ಈ ಊರಿನವಳು. ಅವಳಿಗೆ ಪೂರ್ವಜರಿಂದ ಬಂದ 500 ಎಕರೆ ಫಲವತ್ತಾದ ಜಮೀನಿತ್ತು. ಆ ಜಮೀನನ್ನು ಕಬಳಿಸಲು ಊರಿನ ಜಮೀನ್ದಾರ ರಂಗಪ್ಪ ಗೌಡ ಸಂಚು ರೂಪಿಸಿದ. ಅವನು ಒಬ್ಬ ದುಷ್ಟ ಮಾಂತ್ರಿಕನೂ ಆಗಿದ್ದ. ಜನರೇ ಕೇಳಿ, ಈ ರೂಪಾವತಿ ಕಾಡಿನಲ್ಲಿ ಮಾಟ ಮಂತ್ರ ಮಾಡುತ್ತಿದ್ದಾಳೆ. ಇವಳಿಂದಲೇ ನಮ್ಮ ಊರಿನ ಹಸುಗಳು ಸಾಯುತ್ತಿವೆ. ಮಳೆಗಳು ಬರುತ್ತಿಲ್ಲ. ಇವಳನ್ನು ಬಲಿ ಕೊಡದಿದ್ದರೆ ಇಡೀ ಊರು ನಾಶವಾಗುತ್ತದೆ. ಮೂಢನಂಬಿಕೆಯಲ್ಲಿದ್ದ ಊರಿನ ಜನ ಗೌಡನ ಮಾತನ್ನು ನಂಬಿದರು. ಆದರೆ ದೇವಸ್ಥಾನದ ಅರ್ಚಕ ಶಿವಪ್ಪ ಮಾತ್ರ ಗೌಡರ ಎದುರು ನಿಂತರು. ಗೌಡರೇ, ಸುಳ್ಳು ಹೇಳಬೇಡಿ. ಅವಳ ಆಸ್ತಿಗಾಗಿ ನೀವು ಈ ಪಾಪ ಮಾಡುತ್ತಿದ್ದೀರಾ. ಇದಕ್ಕೆ ದೇವರು ಶಿಕ್ಷೆ ನೀಡುತ್ತಾನೆ. ಶಿವಪ್ಪ, ಅರ್ಚಕನಾಗಿ ದೇವಸ್ಥಾನದಲ್ಲಿದ್ದೀಯ, ಅಲ್ಲೇ ಇರು. ನನ್ನ ವಿಷಯಕ್ಕೆ ಬಂದರೆ ನಿನ್ನನ್ನು ಜೀವಂತವಾಗಿ ಹೂತು ಹಾಕುತ್ತೇನೆ. ಗೌಡನ ಆಳುಗಳು ಶಿವಪ್ಪ ಅವರನ್ನು ಕಟ್ಟಿ ಹಾಕಿದರು. ಅಮಾವಾಸ್ಯೆಯ ರಾತ್ರಿ ರೂಪಾವತಿಯನ್ನು ಕಾಡಿನ ಮಧ್ಯೆ ಕಂಬಕ್ಕೆ ಕಟ್ಟಿ ಗೌಡನೇ ತನ್ನ ಕೈಯಿಂದ ಅವಳಿಗೆ ಬೆಂಕಿ ಹಚ್ಚಿದ. ರೂಪಾವತಿ ಬೆಂಕಿಯ ಜ್ವಾಲೆಯಲ್ಲಿ ನರಳುತ್ತಾ ಕಣ್ಣುಗಳಿಂದ ರಕ್ತ ಸುರಿಸುತ್ತಾ, ನನ್ನ ನಿರಪರಾಧಿ ಮಣ್ಣಿಗಾಗಿ ನನ್ನನ್ನು ಕೊಂದ ರಂಗಪ್ಪ ಗೌಡ, ನಿನ್ನ ವಂಶದ ರಕ್ತವನ್ನು ನಾನು ಕುಡಿಯದಿದ್ದರೆ ನನ್ನ ಹೆಸರು ರೂಪಾವತಿಯೇ ಅಲ್ಲ. ನನ್ನ ಕಷ್ಟ ನೋಡಿಯೂ ಮೌನವಾಗಿದ್ದ ಈ ಊರಿನ ಜನರೇ, ಇಂದಿನಿಂದ ಸೂರ್ಯ ಮುಳುಗಿದ ಮೇಲೆ ಈ ಊರಿನಲ್ಲಿ ಯಾರೇ ಇರಲಿ, ಅವರನ್ನು ನಾನು ಉಸಿರುಗಟ್ಟಿಸಿಕೊಳ್ಳುತ್ತೇನೆ. ಇದು ನನ್ನ ಶಾಪ. ದೇವಸ್ಥಾನದ ಗಡಿಯಾರದಲ್ಲಿ ಟಿಕ್ ಟಿಕ್ ಶಬ್ದ. ರಾತ್ರಿ ಸರಿಯಾಗಿ 12 ಗಂಟೆಯಾಗುತ್ತದೆ. ಒಮ್ಮೆಲೆ ಇಡೀ ಊರಿನಲ್ಲಿ ನಾಯಿಗಳು ಜೋರಾಗಿ ಬೊಬ್ಬೆ ಹೊಡೆಯಲು ಶುರು ಮಾಡುತ್ತವೆ. ದೇವಸ್ಥಾನದ ಗಂಟೆಗಳು ತಾನಾಗಿಯೇ ಜೋರಾಗಿ ಬಾರಿಸುತ್ತವೆ. ರಘು, ದೇವಸ್ಥಾನದ ಕಿಟಕಿಯಿಂದ ಹೊರಗೆ ನೋಡು. ಯಾರೋ ಗಾಳಿಯಲ್ಲಿ ತೇಲುತ್ತಾ ಬರುತ್ತಿದ್ದಾರೆ.
ಹೊರಗೆ ದಟ್ಟವಾದ ಕೆಂಪು ಮತ್ತು ಹಸಿರು ಹೊಗೆ ಆವರಿಸುತ್ತದೆ. ಬಿಳಿ ಸೀರೆಯುಟ, ಮುಖವೆಲ್ಲ ಸುಟ್ಟು ಹೋಗಿರುವ ಕೆಂಪು ಕಣ್ಣುಗಳ ರೂಪಾವತಿಯ ಬೃಹತ್ ಆತ್ಮ ಕೈಯಲ್ಲಿ ಕೊಡಲಿ ಹಿಡಿದು ದೇವಸ್ಥಾನದ ಬಾಗಿಲಿಗೆ ಬಂದು ನಿಲ್ಲುತ್ತದೆ. ಸಿದ್ದಪ್ಪ, ಇವತ್ತಿಗೆ ನನ್ನ ಶಾಪ 100 ವರ್ಷ ತುಂಬಿತು. ಇವತ್ತು ಈ ಊರಿನ ಕೊನೆಯ ಕುರುಹನ್ನು ನಾನು ಅಳಿಸಿಬಿಡುತ್ತೇನೆ. ಆ ಮಂತ್ರದ ಗೆರೆ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ರೂಪವತಿ ತನ್ನ ಕೊಡಲಿಯಿಂದ ದೇವಸ್ಥಾನದ ಬಾಗಿಲನ್ನು ಒಂದೇ ಏಟಿಗೆ ಮುರಿದು ಹೊರಗೆ ಬರುತ್ತಾಳೆ. ದೇವಸ್ಥಾನದ ಒಳಗೆ ತನ್ನನೇ ಗಾಳಿ ಬೀಸುತ್ತದೆ. ಸೋಮು ಎದರಿ ಮೂರ್ಛೆ ಹೋಗುತ್ತಾನೆ. ಓಂ ನಮಃ ಶಿವಾಯ. ರೂಪವತಿ, ಶಾಂತನಾಗು. ನಿನ್ನ ಸೇಡು ಮುಗಿದಿದೆ. ಇನ್ನು ಮುಗ್ಧರನ್ನು ಕೊಲ್ಲಬೇಡ. ಮುಗ್ಧರೇ? ನನ್ನ ಕಿರುಚಾಟ ಕೇಳಿದಾಗ ಈ ಊರಿನ ಜನರು ಮುಗ್ಧರಾಗಿರಲಿಲ್ಲ. ಇವತ್ತು ಎಲ್ಲರನ್ನು ಕೊಲ್ಲುತ್ತೇನೆ. ಅವಳು ಸಿದ್ದಪ್ಪನನ್ನು ಗಾಳಿಯಲ್ಲಿ ಎತ್ತಿ ದೂರ ಎಸೆಯುತ್ತಾಳೆ. ಸಿದ್ದಪ್ಪ ನೆಲಕ್ಕೆ ಬಿದ್ದು ಮೂರ್ಛೆ ಹೋಗುತ್ತಾನೆ. ಆಗ ಕೇವಲ ರಘು ಮಾತ್ರ ಒಬ್ಬಂಟಿಯಾಗಿ ನಿಂತಿರುತ್ತಾನೆ. ರೂಪವತಿ ರಘುವಿನ ಕಡೆಗೆ ಬರುತ್ತಾಳೆ. ಅವಳ ಉಗುರುಗಳು ಚೂಪಾಗುತ್ತವೆ. ಅವಳು ರಘುವಿನ ಕುತ್ತಿಗೆಯನ್ನು ಹಿಡಿದು ಗಾಳಿಯಲ್ಲಿ ಎತ್ತುತ್ತಾಳೆ. ನಿನ್ನ ಕಣ್ಣುಗಳಲ್ಲಿ ನನಗೆ ಆ ಶಿವಪ್ಪನ ಹೊಡಕೆ ಕಾಣುತ್ತಿದೆ. ನೀನು ಆ ಅರ್ಚಕನ ವಂಶದವನೇ? ನನ್ನನ್ನು ಉಳಿಸದ ಆ ಶಿವಪ್ಪನ ಮೊಮ್ಮಗನನ್ನು ನಾನಿವತ್ತು ಜೀವಂತವಾಗಿ ಬಿಡುವುದಿಲ್ಲ. ರಘು ಉಸಿರುಗಟ್ಟುತ್ತಿದ್ದರೂ ಧೈರ್ಯದಿಂದ ತನ್ನ ಬ್ಯಾಗಿನಿಂದ ಒಂದು ಹಳೆಯ ಬೆಳ್ಳಿಯ ಪೆಟ್ಟಿಗೆಯನ್ನು ಹೊರಗೆ ತೆಗೆಯುತ್ತಾನೆ. ರೂಪಾವತಿ, ನನ್ನನ್ನು ಕೊಲ್ಲುವ ಮುನ್ನ ನಿನ್ನ ತಾಯಿ ನಿನಗೆ ಕೊಟ್ಟ ಈ ಮುತ್ತಿನ ಹಾರವನ್ನು ನೋಡು. ರಘು ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಅದರಿಂದ ಒಂದು ದೈವಿಕ ಬೆಳಕು ಹೊರಬರುತ್ತದೆ. ಅದರೊಳಗೆ ಒಂದು ಮುತ್ತಿನ ಹಾರ ಮತ್ತು ಹಳೆಯ ರಾಜಮುದ್ರೆಯ ಕಾಗದ ಪತ್ರ ಇರುತ್ತದೆ. ಮುತ್ತಿನ ಹಾರವನ್ನು ನೋಡಿದ ತಕ್ಷಣ ರೂಪವತಿ ದಿಗ್ಭ್ರಮೆಗೊಂಡು ರಘುವನ್ನು ಕೆಳಗೆ ಬಿಡುತ್ತಾಳೆ. ಅವಳ ಕ್ರೂರ ಕಣ್ಣುಗಳನ್ನು ಒಮ್ಮೆಲೆ ಶಾಂತವಾಗುತ್ತದೆ. ಇದು ನನ್ನ ತಾಯಿಯ ಹಾರ. ಇದನ್ನು ಗೌಡ ನನ್ನಿಂದ ಕಿತ್ತುಕೊಂಡಿದ್ದ. ಇದು ನಿನ್ನ ಹತ್ತಿರ ಹೇಗೆ ಬಂತು? ರೂಪಾವತಿ, ನೀನು ಅಗೆತನದಲ್ಲಿ ಅಂದಲಾಗಿದ್ದೀಯ. ಅಂದು ನನ್ನ ಮುತ್ತಾತ ಶಿವಪ್ಪ ಗೌಡನಿಗೆ ಹೆದರಿ ಸುಮ್ಮನೆ ಕೂರಲಿಲ್ಲ. ಗೌಡ ನಿನ್ನನ್ನು ಕೊಂದ ತಕ್ಷಣ ನನ್ನ ಮುತ್ತಾತ ಮೈಸೂರು ಮಹಾರಾಜರ ಬಳಿಗೆ ಓಡಿ ಹೋಗಿ ನಿನ್ನ ಕೊಲೆಯ ಸಾಕ್ಷಿಯನ್ನು ನೀಡಿದರು. ಏನು? ಶಿವಪ್ಪ ಮಹಾರಾಜರ ಬಳಿ ಹೋಗಿದ್ರಾ? ಹೌದು. ರಾಜರ ಸೈನಿಕರು ಬಂದು ರಂಗಪ್ಪ ಗೌಡರನ್ನು ಬಂಧಿಸಿ ಅದೇ ಆಲದ ಮರಕ್ಕೆ ಗಲ್ಲಿಗೇರಿಸಿದರು ಮತ್ತು ನಿನ್ನ ಜಮೀನನ್ನು ಗೌಡನ ಕೈಯಿಂದ ಮುಕ್ತಗೊಳಿಸಿ ರೂಪಾವತಿ ಆಶ್ರಮ ಎಂದು ಹೆಸರಿಟ್ಟು ಬಡವರಿಗಾಗಿ ದಾನ ಮಾಡಿದರು. ನನ್ನ ಮುತ್ತಾತ ನಿನ್ನ ನೆನಪಿಗಾಗಿ ಈ ಹಾರವನ್ನು ಕಾಯ್ದಿರಿಸಿದರು. ಇಕೋ ನಿನ್ನ ಆಸ್ತಿಯ ಅಸಲಿ ಪತ್ರಗಳು. ರಘು ಆ ಪತ್ರವನ್ನು ರೂಪಾವತಿಯ ಕೈಗೆ ಇಡುತ್ತಾನೆ. ಅವಳು ಪತ್ರಗಳನ್ನು ಮತ್ತು ಮುತ್ತಿನ ಹಾರವನ್ನು ಎದೆಗೆ ಅಪ್ಪಿಕೊಂಡು ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಅವಳ ಭಯಾನಕ ಮುಖ ಈಗ ದೇವತೆಯಂತೆ ಸುಂದರವಾಗುತ್ತದೆ. ಅಯ್ಯೋ ದೇವರೇ, ನನಗಾಗಿ ಹೋರಾಡಿದ ಒಳ್ಳೆಯವರು ಈ ಊರಿನಲ್ಲಿದ್ದವರು ಎಂಬ ಸತ್ಯ ನನಗೆ ತಿಳಿಯಲೇ ಇಲ್ಲ. ಕೋಪದ ಜ್ವಾಲೆಯಲ್ಲಿ ಬೆಂದು ನಾನು 100 ವರ್ಷಗಳಿಂದ ಮುಗ್ಧ ಜನರಿಗೆ ಅನ್ಯಾಯ ಮಾಡಿದೆ. ಶಿವಪ್ಪನ ಮೊಮ್ಮಗನೇ, ನನ್ನನ್ನು ಕ್ಷಮಿಸಿಬಿಡು. ರೂಪಾವತಿ, ನಿನ್ನ ಆತ್ಮಕ್ಕೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಇನ್ನು ಮುಂದೆಯಾದರೂ ಈ ಊರಿನ ಜನ ನೆಮ್ಮದಿಯಿಂದ ಇರಲು ಅನುಮತಿಸು. ಖಂಡಿತ ರಘು, ಇವತ್ತಿನಿಂದ ಈ ಊರು ಶಾಪದಿಂದ ಮುಕ್ತವಾಯಿತು. ಇಲ್ಲಿ ಹಸಿರು ಮತ್ತೆ ಸಿಗುರಲಿ. ಮಗನೇ, ನಿನಗೆ ಒಳ್ಳೆಯದಾಗಲಿ. ರೂಪಾವತಿ ರಘುವನ್ನು ಆಶೀರ್ವದಿಸಿ ಬಿಳಿ ಬೆಳಕಿನ ಕನಕರಲ್ಲಿ ಮಾರ್ಪಟ್ಟು ಆಕಾಶದ ನಕ್ಷತ್ರಗಳ ನಡುವೆ ಕರಗಿ ಹೋಗುತ್ತಾಳೆ. ಊರಿನ ಮೇಲಿದ್ದ ಕಪ್ಪು ಮಂಜು ತಕ್ಷಣವೇ ಮಾಯವಾಗುತ್ತದೆ. ಮರುದಿನ ಬೆಳಗ್ಗೆ ಪಕ್ಷಿಗಳ ಮಧುರ ಗಾನ, ಅತ್ಯಂತ ಸುಂದರವಾದ ಸೂರ್ಯೋದಯವಾಗುತ್ತದೆ. ಸೋಮು ಮತ್ತು ಸಿದ್ದಪ್ಪ ಕಣ್ಣು ಬಿಡುತ್ತಾರೆ. ರಘು, ನಾನು ಬದುಕಿದ್ದೀನಾ? ದೆವ್ವ ಎಲ್ಲಿ? ದೆವ್ವ ಈಗ ಮುಕ್ತಿ ಪಡೆದಿದೆ ಸೋಮು. ಅಲ್ಲೇ ಮೇಲಿದ್ದ ಶಾಪ ವಿಮೋಚನೆಯಾಗಿದೆ. ಅಲ್ಲಿಯ ಗಡಿಯಲ್ಲಿ ನಿಂತಿದ್ದ ಜನರು ನೆಮ್ಮದಿಯಿಂದ ತಮಟೆ ಬಾರಿಸುತ್ತಾ ಮುಗುಳ್ನಗುತ್ತಾ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ಸು ಬರುತ್ತಾರೆ. ಊರಿನ ತುಂಬ ಹಬ್ಬದ ಸಡಗರ ಮೂಡುತ್ತದೆ. ಜನರೆಲ್ಲ ರಘುವಿಗೆ ಹೂವಿನ ಹಾರ ಹಾಕಿ ಜೈಕಾರ ಹಾಕುತ್ತಾರೆ. ರಘು, ನಿನ್ನ ಮುತ್ತಾತನ ಧರ್ಮ ಮತ್ತು ನಿನ್ನ ಧೈರ್ಯ ಇವತ್ತು ಒಂದು ಇಡೀ ಹಳ್ಳಿಯನ್ನೇ ಬದುಕಿಸಿದೆ. ಇನ್ಮುಂದೆ ಇದು ರೂಪನ ಗುಡಿ, ಪುಣ್ಯದ ಊರು. ರಘು ಮತ್ತು ಸೋಮು ಕಾರು ಹತ್ತಿ ನಗರದ ಕಡೆಗೆ ಹೋಗುತ್ತಾರೆ. ಅಲ್ಲಿಯ ಜನರು ನೆಮ್ಮದಿಯಿಂದ ಜೀವನ ನಡೆಸುತ್ತಾರೆ.